ಬೆಂಗಳೂರಲ್ಲಿ ನೀರನ್ನು ಕುಡಿದು ಅಮೆರಿಕದಲ್ಲಿ ಸಂಕಷ್ಟವನ್ನು ಎದುರಿಸಿದ್ದಾರೆ. ಲಿಂಗರಾಜಪುರದ KSFC ಲೇಔಟ್ನಲ್ಲಿ ಘಟನೆ ನಡೆದಿತ್ತು. ಕುಡಿಯುವ ನೀರಿಗೆ ಕಲುಷಿತ ನೀರನ್ನು ಸೇರ್ಪಡೆ ಆಗಿತ್ತು. ಆ ಕಲುಷಿತ ನೀರು ಸೇವಿಸಿದ ಹಲವರಲ್ಲಿ ಸಮಸ್ಯೆ ಕಂಡುಬಂದಿತ್ತು. KSFC ಲೇಔಟ್ನ 20 ರಿಂದ 30 ಮನೆಗಳಿಗೆ ಈಗ ತೊಂದರೆ ಆಗಿದೆ. ಅಮೆರಿಕದಿಂದ ತಾಯಿ ಮನೆಗೆ ಬಂದಿದ್ದ ಮಕ್ಕಳು ಲಿಂಗರಾಜಪುರದಲ್ಲಿ ಆ ಕಲುಷಿತ ನೀರನ್ನು ಕುಡಿದು ಸಮಸ್ಯೆ ಎದುರಾಗಿದೆ. ಅಮೆರಿಕಕ್ಕೆ ಹೋದಾಗ ವಾಂತಿ ಭೇದಿ ಶುರುವಾಗಿದೆ, ಹೊಟ್ಟೆ ನೋವು ಶುರುವಾಗಿದೆ. ಈಗಾಗಲೇ 3 ಮಹಿಳೆಯರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. 2025ರಲ್ಲಿ ಜಲಮಂಡಳಿಗೆ ದೂರನ್ನು ಕೊಟ್ಟರೂ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಕಲುಷಿತ ನೀರು ಮಿಶ್ರಣವಾಗಿರುವಂತಹ ಘಟನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮಗೆ ಆ ಘಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರದ KCFC ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ಇಲ್ಲಿಯ ಜನರಿಗೆ ಈ ರೀತಿಯ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಲಿಯಿಂದ ಪೂರೈಕೆ ಆಗ್ತಿರುವಂತಹ ನೀರು ಕಲುಷಿತವಾಗಿ ಇದೀಗ ಅದು ಜನರ ಹೊಟ್ಟೆ ಸೇರ್ತಾ ಇರುವಂಥದ್ದು. ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಳೆದ 1-2 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. 1-2 ವಾರದ ಹಿಂದೆ ಜನರ ಗಮನಕ್ಕೆ ಬರುತ್ತೆ. ಯಾವ ರೀತಿ ಅಂದರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೋ ನಾವು ಹೊರಗಿನ ತಿಂದಿರುವಂತಹ ಫುಡ್ಡಿನಿಂದ ಈ ರೀತಿ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ತದನಂತರದಲ್ಲಿ ಇಡೀ ಏರಿಯಾದಲ್ಲಿ ಸರಿಸುಮಾರು 30 ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ ನೀರು ಕೂಡ ಸ್ಮೆಲ್ ಬರಲು ಶುರುವಾಗುತ್ತೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜಲಮಂಡಳಿ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಕುಡಿಯುವ ನೀರು, ಈ ರೀತಿ ಇದು ಕುಡಿಯುವ ಈಗ ಸಪ್ಲೈ ಆಗ್ತಿರುವಂತಹ ನೀರು. ಅಂದರೆ ಜಲಮಂಡಳಿ ಯಾವಾಗ ಈ ರೀತಿ ಘಟನೆ ಆಯಿತು ಆ ಒಂದು ಸಂದರ್ಭದಲ್ಲಿ ಟ್ಯಾಂಕ್ನಲ್ಲಿ ನೀರನ್ನು ಪೂರೈಕೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಅಂದರೆ ಕಾವೇರಿ ಪೈಪ್ಲೈನ್ ಮೂಲಕ, ಕಾವೇರಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತೆ. ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರನ್ನು ಸ್ಥಗಿತ ಮಾಡುತ್ತೆ. ಹಾಗಾದರೆ ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿಯ ಒಂದಿಷ್ಟು ಜನರು ಆ ಒಂದು ನೀರನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಈ ರೀತಿ ಆಗಿದೆ. ಅಂದರೆ ಈ ಒಂದು ಕುಡಿಯುವ ನೀರು ಇಷ್ಟೊಂದು ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಷ್ಟರ ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗಿರುವಂಥದ್ದು ಕುಡಿಯಲು ಯೋಗ್ಯ ಬಿಡಿ, ದೂರದಿಂದ ಇದು ಸ್ಮೆಲ್ ಮಾಡೋಕ್ಕೂ ಕೂಡ ಆಗಲ್ಲ. ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಜೀವ ಜಲ ಇಲ್ಲಿಯ ಜನರ ಜೀವ ಹಿಂಡಲು ಶುರುವಾಗಿದೆ. ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ದರೂ ಕೂಡ ಇಲ್ಲಿಗೆ ಅಂದರೆ ಯಾವಾಗ 1-2 ವಾರದಿಂದಲೂ ಕೂಡ ಜನರ ಗಮನಕ್ಕೆ ಬಂದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಪರಿಹಾರ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಪೈಪ್ಲೈನ್ ಏನಿದೆ ಇದು 40 ವರ್ಷಗಳಿಂದಲೂ ಕೂಡ ಈ ಒಂದು ಪೈಪ್ಲೈನ್ ಹಾಕಿ 40 ವರ್ಷ ಆದರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಜೊತೆಗೆ ಆ ಒಂದು ಪೈಪ್ಲೈನ್ ಹೇಗಿದೆ, ಇಲ್ಲಿರುವಂತಹ ಸಪ್ಲೈ ಆಗ್ತಿರುವಂತಹ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿನ ಕೂಡ ನೀರಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರಿಸುಮಾರು 40 ವರ್ಷಗಳ ಹಿಂದೆ ಹಾಕಿರುವಂತಹ ಪೈಪ್ಲೈನ್ಗೆ ಇದೀಗ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ. ಕಲುಷಿತ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ. ಸೆವೇಜ್ ವಾಟರ್ ಏನು ಮಿಶ್ರಣ ಆಗ್ತಾ ಇದೆ. ಅದು ನೇರವಾಗಿ ಜನರ ಹೊಟ್ಟೆ ಸೇರ್ತಾ ಇದೆ. ಜನರು ಇದೀಗ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿ ಒಂದಿಷ್ಟು ಜನರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನಾದರೂ ಈ ರೀತಿಯ ದುರಂತ ಆಗುವ ಮುನ್ನ ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು, ಅದರ ಕೂಡ ಪ್ರಮುಖವಾಗಿ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ನೀರನ್ನು ಕುಡಿದು ಅಮೆರಿಕದಲ್ಲಿ ಸಂಕಷ್ಟವನ್ನು ಎದುರಿಸಿದ್ದಾರೆ. ಲಿಂಗರಾಜಪುರದ KSFC ಲೇಔಟ್ನಲ್ಲಿ ಘಟನೆ ನಡೆದಿತ್ತು. ಕುಡಿಯುವ ನೀರಿಗೆ ಕಲುಷಿತ ನೀರನ್ನು ಸೇರ್ಪಡೆ ಆಗಿತ್ತು. ಆ ಕಲುಷಿತ ನೀರು ಸೇವಿಸಿದ ಹಲವರಲ್ಲಿ ಸಮಸ್ಯೆ ಕಂಡುಬಂದಿತ್ತು. KSFC ಲೇಔಟ್ನ 20 ರಿಂದ 30 ಮನೆಗಳಿಗೆ ಈಗ ತೊಂದರೆ ಆಗಿದೆ. ಅಮೆರಿಕದಿಂದ ತಾಯಿ ಮನೆಗೆ ಬಂದಿದ್ದ ಮಕ್ಕಳು ಲಿಂಗರಾಜಪುರದಲ್ಲಿ ಆ ಕಲುಷಿತ ನೀರನ್ನು ಕುಡಿದು ಸಮಸ್ಯೆ ಎದುರಾಗಿದೆ. ಅಮೆರಿಕಕ್ಕೆ ಹೋದಾಗ ವಾಂತಿ ಭೇದಿ ಶುರುವಾಗಿದೆ, ಹೊಟ್ಟೆ ನೋವು ಶುರುವಾಗಿದೆ. ಈಗಾಗಲೇ 3 ಮಹಿಳೆಯರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. 2025ರಲ್ಲಿ ಜಲಮಂಡಳಿಗೆ ದೂರನ್ನು ಕೊಟ್ಟರೂ ನಿರ್ಲಕ್ಷ್ಯವನ್ನು ತೋರಿದ್ದಾರೆ.
ಕಲುಷಿತ ನೀರು ಮಿಶ್ರಣವಾಗಿರುವಂತಹ ಘಟನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮಗೆ ಆ ಘಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರದ ಕೆಸಿಎಫ್ಸಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ಇಲ್ಲಿಯ ಜನರಿಗೆ ಈ ರೀತಿಯ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಲಿಯಿಂದ ಪೂರೈಕೆ ಆಗ್ತಿರುವಂತಹ ನೀರು ಕಲುಷಿತವಾಗಿ ಇದೀಗ ಅದು ಜನರ ಹೊಟ್ಟೆ ಸೇರ್ತಾ ಇರುವಂತದ್ದು. ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಳೆದ 1-2 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. 1-2 ವಾರದ ಹಿಂದೆ ಜನರ ಗಮನಕ್ಕೆ ಬರುತ್ತೆ. ಯಾವ ರೀತಿ ಅಂದ್ರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೋ ನಾವು ಹೊರಗಿನ ತಿಂದಿರುವಂತಹ ಫುಡ್ಡಿನಿಂದ ಈ ರೀತಿ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ತದನಂತರದಲ್ಲಿ ಇಡೀ ಏರಿಯಾದಲ್ಲಿ ಸರಿಸುಮಾರು 30 ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ ನೀರು ಕೂಡ ಸ್ಮೆಲ್ ಬರಲು ಶುರುವಾಗುತ್ತೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜಲಮಂಡಳಿ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಕುಡಿಯುವ ನೀರು, ಈ ರೀತಿ ಇದು ಕುಡಿಯುವ ಈಗ ಸಪ್ಲೈ ಆಗ್ತಿರುವಂತಹ ನೀರು. ಅಂದ್ರೆ ಜಲಮಂಡಳಿ ಯಾವಾಗ ಈ ರೀತಿ ಘಟನೆ ಆಯಿತು ಆ ಒಂದು ಸಂದರ್ಭದಲ್ಲಿ ಟ್ಯಾಂಕ್ನಲ್ಲಿ ನೀರನ್ನು ಪೂರೈಕೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ ಕಾವೇರಿ ಪೈಪ್ಲೈನ್ ಮೂಲಕ, ಕಾವೇರಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತೆ. ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರನ್ನು ಸ್ಥಗಿತ ಮಾಡುತ್ತೆ. ಹಾಗಾದ್ರೆ ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿಯ ಒಂದಿಷ್ಟು ಜನರು ಆ ಒಂದು ನೀರನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಈ ರೀತಿ ಆಗಿದೆ. ಅಂದ್ರೆ ಈ ಒಂದು ಕುಡಿಯುವ ನೀರು ಇಷ್ಟೊಂದು ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಷ್ಟರ ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗಿರುವಂಥದ್ದು ಕುಡಿಯಲು ಯೋಗ್ಯ ಬಿಡಿ, ದೂರದಿಂದ ಇದು ಸ್ಮೆಲ್ ಮಾಡೋಕ್ಕೂ ಕೂಡ ಆಗಲ್ಲ. ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಜೀವಜಲ ಇಲ್ಲಿಯ ಜನರ ಜೀವ ಹಿಂಡಲು ಶುರುವಾಗಿದೆ. ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರೂ ಕೂಡ ಇಲ್ಲಿಗೆ ಅಂದ್ರೆ ಯಾವಾಗ 1-2 ವಾರದಿಂದಲೂ ಕೂಡ ಜನರ ಗಮನಕ್ಕೆ ಬಂದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಪರಿಹಾರ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಪೈಪ್ಲೈನ್ ಏನಿದೆ ಇದು 40 ವರ್ಷಗಳಿಂದಲೂ ಕೂಡ ಈ ಒಂದು ಪೈಪ್ಲೈನ್ ಹಾಕಿ 40 ವರ್ಷ ಆದರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಜೊತೆಗೆ ಆ ಒಂದು ಪೈಪ್ಲೈನ್ ಹೇಗಿದೆ, ಇಲ್ಲಿರುವಂತಹ ಸಪ್ಲೈ ಆಗ್ತಿರುವಂತಹ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿನ ಕೂಡ ನೀರಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರಿಸುಮಾರು 40 ವರ್ಷಗಳ ಹಿಂದೆ ಹಾಕಿರುವಂತಹ ಪೈಪ್ಲೈನ್ಗೆ ಇದೀಗ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ. ಕಲುಷಿತ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ. ಸೆವೇಜ್ ವಾಟರ್ ಏನು ಮಿಶ್ರಣ ಆಗ್ತಾ ಇದೆ. ಅದು ನೇರವಾಗಿ ಜನರ ಹೊಟ್ಟೆ ಸೇರ್ತಾ ಇದೆ. ಜನರು ಇದೀಗ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿ ಒಂದಿಷ್ಟು ಜನರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನಾದರೂ ಈ ರೀತಿಯ ದುರಂತ ಆಗುವ ಮುನ್ನ ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು, ಅದರ ಕೂಡ ಪ್ರಮುಖವಾಗಿ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ನೀರನ್ನು ಕುಡಿದು ಅಮೆರಿಕದಲ್ಲಿ ಸಂಕಷ್ಟವನ್ನು ಎದುರಿಸಿದ್ದಾರೆ. ಲಿಂಗರಾಜಪುರದ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಘಟನೆ ನಡೆದಿತ್ತು. ಕುಡಿಯುವ ನೀರಿಗೆ ಕಲುಷಿತ ನೀರನ್ನು ಸೇರ್ಪಡೆ ಆಗಿತ್ತು. ಆ ಕಲುಷಿತ ನೀರು ಸೇವಿಸಿದ ಹಲವರಲ್ಲಿ ಸಮಸ್ಯೆ ಕಂಡುಬಂದಿತ್ತು. ಕೆಎಸ್ಎಫ್ಸಿ ಲೇಔಟ್ನ 20-30 ಮನೆಗಳಿಗೆ ಈಗ ತೊಂದರೆ ಆಗಿದೆ. ಅಮೆರಿಕದಿಂದ ತಾಯಿ ಮನೆಗೆ ಬಂದಿದ್ದ ಮಕ್ಕಳು ಲಿಂಗರಾಜಪುರದಲ್ಲಿ ಆ ಕಲುಷಿತ ನೀರನ್ನು ಕುಡಿದು ಸಮಸ್ಯೆ ಎದುರಾಗಿದೆ. ಅಮೆರಿಕಕ್ಕೆ ಹೋದಾಗ ವಾಂತಿ ಭೇದಿ ಶುರುವಾಗಿದೆ, ಹೊಟ್ಟೆ ನೋವು ಶುರುವಾಗಿದೆ. ಈಗಾಗಲೇ 3 ಮಹಿಳೆಯರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. 2025ರಲ್ಲಿ ಜಲಮಂಡಳಿಗೆ ದೂರನ್ನು ಕೊಟ್ಟರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಕಲುಷಿತ ನೀರು ಮಿಶ್ರಣವಾಗಿರುವಂತಹ ಘಟನೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದೆ. ನಿಮಗೆ ಆ ಘಟನಾ ಸ್ಥಳದ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರದ ಕೆಸಿಎಫ್ಸಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರಿಸುಮಾರು 2 ತಿಂಗಳಿನಿಂದಲೂ ಕೂಡ ಇಲ್ಲಿಯ ಜನರಿಗೆ ಈ ರೀತಿಯ ನೀರು ಪೂರೈಕೆ ಆಗ್ತಾ ಇದೆ. ಜಲಮಂಡಲಿಯಿಂದ ಪೂರೈಕೆ ಆಗ್ತಿರುವಂತಹ ನೀರು ಕಲುಷಿತವಾಗಿ ಇದೀಗ ಅದು ಜನರ ಹೊಟ್ಟೆ ಸೇರ್ತಾ ಇರುವಂತದ್ದು. ಇದರಿಂದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಳೆದ 1-2 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. 1-2 ವಾರದ ಹಿಂದೆ ಜನರ ಗಮನಕ್ಕೆ ಬರುತ್ತೆ. ಯಾವ ರೀತಿ ಅಂದ್ರೆ ಕೆಲವೊಂದಿಷ್ಟು ಮನೆಗಳಲ್ಲಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಶುರುವಾಗುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೋ ನಾವು ಹೊರಗಿನ ತಿಂದಿರುವಂತಹ ಫುಡ್ಡಿನಿಂದ ಈ ರೀತಿ ಸಮಸ್ಯೆ ಆಗಿದೆಯಾ ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ತದನಂತರದಲ್ಲಿ ಇಡೀ ಏರಿಯಾದಲ್ಲಿ ಸರಿಸುಮಾರು 30 ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಆಮೇಲೆ ಗೊತ್ತಾಗುತ್ತೆ ನೀರು ಕೂಡ ಸ್ಮೆಲ್ ಬರಲು ಶುರುವಾಗುತ್ತೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜಲಮಂಡಳಿ ಕೂಡ
ದೂರನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಕುಡಿಯುವ ನೀರು, ಈ ರೀತಿ ಇದು ಕುಡಿಯುವ ಈಗ ಸಪ್ಲೈ ಆಗ್ತಿರುವಂತಹ ನೀರು. ಅಂದರೆ ಜಲಮಂಡಳಿ ಯಾವಾಗ ಈ ರೀತಿ ಘಟನೆ ಆಯಿತು ಆ ಒಂದು ಸಂದರ್ಭದಲ್ಲಿ ಟ್ಯಾಂಕ್ನಲ್ಲಿ ನೀರನ್ನು ಪೂರೈಕೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಅಂದರೆ ಕಾವೇರಿ ಪೈಪ್ಲೈನ್ ಮೂಲಕ, ಕಾವೇರಿ ವಾಟರ್ ಟ್ಯಾಂಕ್ ಮೂಲಕ ನೀರನ್ನು ಪೂರೈಕೆ ಮಾಡುತ್ತೆ. ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರನ್ನು ಸ್ಥಗಿತ ಮಾಡುತ್ತೆ. ಹಾಗಾದರೆ ಈ ಹಿಂದೆ ಸಪ್ಲೈ ಆಗ್ತಿರುವಂತಹ ನೀರು ಯಾವ ರೀತಿ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿಯ ಒಂದಿಷ್ಟು ಜನರು ಆ ಒಂದು ನೀರನ್ನು ಕೂಡ ಶೇಖರಣೆ ಮಾಡಿಟ್ಟಿದ್ದಾರೆ. ಇಷ್ಟೊಂದು ಈ ರೀತಿ ಆಗಿದೆ. ಅಂದರೆ ಇಲ್ಲಿ ಈ ಒಂದು ಕುಡಿಯುವ ನೀರು ಇಷ್ಟೊಂದು ಯಾವ ಮಟ್ಟಕ್ಕೆ ಕಲುಷಿತ ಆಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಷ್ಟರ ಮಟ್ಟಿಗೆ ಈ ಒಂದು ನೀರು ಕಲುಷಿತ ಆಗಿರುವಂಥದ್ದು ಕುಡಿಯಲು ಯೋಗ್ಯ ಬಿಡಿ, ದೂರದಿಂದ ಇದು ಸ್ಮೆಲ್ ಮಾಡೋಕ್ಕೂ ಕೂಡ ಆಗಲ್ಲ, ಅಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಬೀರ್ತಾ ಇದೆ. ಜೀವ ಜಲ ಇಲ್ಲಿಯ ಜನರ ಜೀವ ಹಿಂಡಲು ಶುರುವಾಗಿದೆ. ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ದರೂ ಕೂಡ ಇಲ್ಲಿಗೆ ಅಂದರೆ ಯಾವಾಗ ಒಂದೆರಡು ವಾರದಿಂದಲೂ ಕೂಡ ಜನರ ಗಮನಕ್ಕೆ ಬಂದಿದ್ರು ಕೂಡ ನಿನ್ನೆ ಸಂಬಂಧಪಟ್ಟ ಇರುವಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿಯ ಜನರಿಗೆ ಒಂದು ಪರಿಹಾರ ಕೊಡುವಂತಹ ಒಂದು ಭರವಸೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಈ ಒಂದು ಪೈಪ್ಲೈನ್ ಏನಿದೆ ಇದು 40 ವರ್ಷಗಳಿಂದಲೂ ಕೂಡ ಈ ಒಂದು ಪೈಪ್ಲೈನ್ ಹಾಕಿ 40 ವರ್ಷ ಆದರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದನ್ನು ಸರಿಪಡಿಸುವಂತಹ ಕೆಲಸ ಆಗಿಲ್ಲ. ಜೊತೆಗೆ ಆ ಒಂದು ಪೈಪ್ಲೈನ್ ಹೇಗಿದೆ, ಇಲ್ಲಿರುವಂತಹ ಸಪ್ಲೈ ಆಗ್ತಿರುವಂತಹ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದು ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿನ ಕೂಡ ನೀರಿನ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸರಿಸುಮಾರು 40 ವರ್ಷಗಳ ಹಿಂದೆ ಹಾಕಿರುವಂತಹ ಪೈಪ್ಲೈನ್ಗೆ ಇದೀಗ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ, ಕಲುಷಿತ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ, ಸೆವೇಜ್ ವಾಟರ್ ಏನು ಮಿಶ್ರಣ ಆಗ್ತಾ ಇದೆ. ಅದು ನೇರವಾಗಿ ಜನರ ಹೊಟ್ಟೆ ಸೇರ್ತಾ ಇದೆ. ಜನರು ಇದೀಗ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿ ಒಂದಿಷ್ಟು ಜನರು ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ತೆಗೆದುಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನಾದರೂ ಈ ರೀತಿಯ ದುರಂತ ಆಗುವ ಮುನ್ನ ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು, ಅದರ ಕೂಡ ಪ್ರಮುಖವಾಗಿ ಜಲಮಂಡಳಿಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.